ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ತುಂಬ ದಿನಗಳ ನಂತರ ನಾನು ನನ್ನ ಡೈಲಿ ವ್ಲಾಗನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ತಿಂಗಳುಗಳೇ ಆಗೋಯಿತು ನಾನು ಡೈಲಿ ವ್ಲಾಗನ್ನು ಅಪ್ಲೋಡ್ ಮಾಡಿ ಅಂತ ಅನಿಸುತ್ತೆ. ಸೊ ಇವಾಗ ಮತ್ತೆ ನಾನು ಡೈಲಿ ವ್ಲಾಗನ್ನು ಹಾಕೋಣ ಅಂತ ಅಂದ್ಕೊಂಡು ಇವತ್ತು ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಮಂಡೆಯ ಒಂದು ವ್ಲಾಗ್ ಆಗಿರುತ್ತೆ. ಮಂಡೇ ಆ್ಯಸ್ ಯೂಶ್ವಲ್ ಮಂಡೇ ನಮ್ಮ ಮನೇಲಿ ಪೂಜೆ ವಾರ ಇರೋದ್ರಿಂದ ಬೆಳಿಗ್ಗೆನೇ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿದ್ದೆ. ರಂಗೋಲಿ ಕೂಡ ಹಾಕಿದ್ದೆ, ನೋಡಿದ್ರಿ ನೀವು. ಫ್ರೀ ಹ್ಯಾಂಡ್ ರಂಗೋಲಿನ ಬರೆದಿದ್ದು ನಾನು. ಸೊ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡ್ದಿದ್ದ ನಂತರ ಇವಾಗ ಕಿಚನ್ನಿಗೆ ಬಂದಿದ್ದೀನಿ ನಾನು. ಸೊ ಇವತ್ತು ಸೋಮವಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಲ್ಲ, ಬೇಗನೆ ಸ್ಕೂಲಿಗೆ ಹೋಗೋ ಮುಂಚೆ ಎಲ್ಲ ಮುಗಿಸ್ಬಿಡ್ಬೇಕಲ್ಲ. ಹಾಗಾಗಿ ಇವಾಗ ಬೇಗನೆ ಕಿಚನಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಮುಂಚೆ ನೀವು ನೋಡ್ತಾ ಇದ್ದೀರಿ ನಾನು ಪ್ಯಾಕೆಟ್ ಹಾಲನ್ನ ತೊಗೋತಾ ಇದ್ದಿದ್ದು. ಸೊ ಇವಾಗ ಪ್ಯಾಕೆಟ್ ಹಾಲು ಬೇಡ ಅಂತ ಹೇಳಿ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ನಾವು ಡೈರಿ ಏನು ಬರುತ್ತಲ್ಲ ಅಲ್ಲಿಂದ ಹಾಲನ್ನ ತರಿಸ್ಕೊಂಡು ಅದನ್ನು ಇವಾಗ ನಾವು ಬಳಸ್ತಾ ಇರೋವಂಥದ್ದು. ಸೊ ಹಾಲನ್ನ ಕಾಯೋದಕ್ಕೆ ಇಟ್ಟೆ, ಹಾಗೆಯೇ ಸ್ವಲ್ಪ ಸಾಂಬಾರು ಕೂಡ ಇತ್ತು, ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾವೆಲ್ಲರೂ ಕೂಡ ಖಾಲಿ ಹೊಟ್ಟೆನಲ್ಲಿ ನೆನೆಸಿರೋ ಬಾದಾಮಿನ ತಿಂತಾಯಿದ್ದೀವಿ. ಒಂದಷ್ಟು ಒಳ್ಳೆಯ ಅಭ್ಯಾಸಗಳನ್ನ ನಮ್ಮ ಲೈಫಲ್ಲಿ ನಾವು ಕೂಡ ರೂಢಿಸ್ಕೊಂಡಿದ್ದೀವಿ. ಯಾಕಂದರೆ ಏನು ಕಾಲ ಕಳೀತಾ ಇದೆಯೋ ಅದರ ಜೊತೆಗೆ ನಮ್ಮ ಒಂದು ಆರೋಗ್ಯ ಕೂಡ ನಮಗೆ ಮುಖ್ಯ ಆಗುತ್ತೆ. ಹಾಗಾಗಿ ಒಂದಷ್ಟು ಕನ್ಸರ್ನ್ ತೋರಿಸ್ಬೇಕಾಗುತ್ತೆ ನಾವು ಆರೋಗ್ಯದ ಕಡೆಗೆ ಅಂತೇಳಿ. ಬಿಸಿನೀರು ಕುಡಿಯೋದಾಗಿರಬಹುದು, ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಾದಾಮಿ ತಿನ್ನುವಂಥದ್ದು ಇರಬಹುದು, ಸ್ವಲ್ಪ ಟೀ ಕಾಫಿ ಕಡಿಮೆ ಮಾಡಿರುವಂಥದ್ದು. ಸೊ ಇದೆಲ್ಲ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಅದಕ್ಕಾಗಿ ಇವಾಗ ಬಾದಾಮಿನೆಲ್ಲ ಪೀಲ್ ಮಾಡಿ ಇಟ್ಟಿದ್ದಾಯಿತು. ಹಾಗೆ ಇವತ್ತು ಸೋಮವಾರ ಪೂಜೆಗೆ ಅಂಥೇಳಿ ಹೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ತುಂಬಾ ಡಿಫ್ರೆಂಟ್ ಹೂಗಳು ಸಿಕ್ಕಿದ್ವು ಇವತ್ತು. ಕಾಕಡ ಹೂವು, ಮಲ್ಲಿಗೆ, ಹಾಗೆ ಸೇವಂತಿಗೆ, ಗುಲಾಬಿ ಎಲ್ಲ ಕೂಡ ಸಿಕ್ಕಿತ್ತು. ಎಲ್ಲ ತೆಗೆದಿಟ್ಕೊಂಡಿದ್ದೆ. ಇವಾಗ ಹಾಲು ಕೂಡ ಬಿಸಿಯಾಗಿದ್ದಾಗಿತ್ತು. 3 ಜನಕ್ಕೂ ಹಾಲನ್ನ ಕಾಯಿಸ್ತಾ ಇದ್ದೀನಿ ಇಲ್ಲಿ. ಒಂದೇ ಇವತ್ತು ನನ್ನ ಹಸ್ಬೆಂಡು ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಿಗ್ಗೆನೇ ಬಂದಿದ್ದರು. ಹಾಗಾಗಿ ಅವರು ಕೂಡ ಮನೆಯಲ್ಲೇ ಇದ್ದರು. ಅವ್ರಿಗೂ ಸೇರಿಸಿ ಇವಾಗ ನಾನು ಕಾಫಿ ಮಾಡ್ತಾಯಿದ್ದೆ. ಗೊತ್ತೇ ಇದೆಯಲ್ಲ, ಮಗನಿಗೆ ಬೂಸ್ಟು, ಹಸ್ಬೆಂಡಿಗೆ ಕಾಫಿ, ಮತ್ತು ನಾನು ಹಾಲು ಕುಡಿಯೋದು. ಹಾಗಾಗಿ ಅದನ್ನು ನಾನಿಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಹಾಲು ಮಾಡ್ಕೊಂಡು ಕುಡ್ದಿದ್ದು ಆದಮೇಲೆ ಇವತ್ತಿನ ಬೆಳಗಿನ ತಿಂಡಿಗೆ ಅಂಥೇಳಿ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಸೊ ಇವತ್ತಿನ ಬೆಳಗಿನ ತಿಂಡಿ ಬಂದು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬಟ್ ಇವತ್ತು ಯಾರಾದರೂ ಹೊಸದಾಗಿ ನೋಡುವಂಥ ನನ್ನ ವ್ಯೂವರ್ಸ್ಗೆ ಯೂಸ್ ಆಗಬಹುದು ಅನ್ನೋ ಕಾರಣಕ್ಕೆ ಇವತ್ತು ನಾನು ಮತ್ತೆ ಕೂಡ ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 2 ಟೊಮೊಟೊ ಹಣ್ಣು ತೊಗೊಂಡು ಹೆಚ್ಕೊತಾ ಇದ್ದೀನಿ. ಹಾಗೆಯೇ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದಾದಮೇಲೆ ಮತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ತರಕಾರಿ ಬೇಕಲ್ವಾ. ಸೊ ತರಕಾರಿಗಳನ್ನು ತೊಗೊತಾ ಇದ್ದೀನಿ. ನಾನಿಲ್ಲಿ ಒಂದು ಆಲೂಗೆಡ್ಡೆ, ಹಾಗೆ ಒಂದು ಕ್ಯಾರೆಟು, ಮತ್ತು ಒಂದು ಸ್ವಲ್ಪ ಬೀನ್ಸ್, ಒಂದು 10ರಿಂದ 15 ಬೀನ್ಸ್ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಗೆಡ್ಡೆಕೋಸಿದ್ರೆ ಅದು ಕೂಡ ಹಾಕ್ಕೋಬೋದು, ಅಥವಾ ಬೇರೆ ತರಕಾರಿ ಇದ್ದರೆ ಅದು ಕೂಡ ನೀವು ಇಲ್ಲಿ ಹಾಕ್ಕೊಬಹುದು. ಬಟ್ ನಾನಿವತ್ತು ಸದ್ಯಕ್ಕೆ ಇಷ್ಟೇ ತರಕಾರಿನ ಹಾಕೋತಾ ಇರೋದಿಲ್ಲಿ. ಸೊ ಎಲ್ಲನೂ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಫಸ್ಟಿಗೆ ತರಕಾರಿ, ಈರುಳ್ಳಿ, ಟೊಮೊಟೊ ಎಲ್ಲ ಕೂಡ ನಾನಿಲ್ಲಿ ಹೆಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಮಸಾಲೆ ಕೂಡ ಮಾಡ್ಕೋಬೇಕು. ಸೊ ಮಸಾಲೆ ಅಂತ ಹೇಳಿದ್ರೆ ಸಿಂಪಲ್ಲಾಗಿಯೇ, ಏನು ಹೆವಿ ಮಸಾಲೆ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಅದನ್ನು ಮುಂದೆ. ಸೊ ಇವಾಗ ತರಕಾರಿ ಎಲ್ಲ ಹೆಚ್ಕೊಂಡಿದ್ದ ನಂತರ ಫಸ್ಟು ಒಗ್ಗರಣೆಗೆ ಇಟ್ಕೊಬಿಡೋಣ, ಆಮೇಲೆ ರುಬ್ಕೊಳ್ಳೋಣ ಅಂಥೇಳಿ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಒಂದು ಈರುಳ್ಳಿನ ಫಸ್ಟಿಗೆ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ಬಟಾಣಿ ಕೂಡ ಹಾಕ್ಕೋಬಹುದಾಗಿತ್ತು, ಬಟ್ ನಾನು ನೈಟು ಬಟಾಣಿ ನೆನೆಸೋದನ್ನು ಮರ್ತು ಬಿಟ್ಟಿದ್ದೀನಿ. ಹಾಗಾಗಿ ನಾನಿಲ್ಲಿ ಬಟಾಣಿ ಏನು ಹಾಕ್ಕೊಂಡಿಲ್ಲ. ನೀವು ಬಟಾಣಿ ಇದ್ದರೆ ಬಟಾಣಿ, ಅಥವಾ ಏನು ಅವರೆಕಾಳಿದ್ರೆ ಅವರೆಕಾಯಿ, ಅಥವಾ ಪನ್ನೀರು, ಇದೆಲ್ಲ ಕೂಡ ನೀವು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಪಲಾವು. ಹಾಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಹಸಿ ಸೊಪ್ಪುಗಳನ್ನೇ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು. ಕಸೂರಿ ಮೇಥಿ ಕೂಡ ಹಾಕ್ಕೋಬಹುದು, ಬಟ್ ಫ್ರೆಶ್ ಮೆಂತ್ಯ ಸೊಪ್ಪನ್ನು ಹಾಕೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಸೊಪ್ಪುಗಳನ್ನೂ ಕೂಡ ಹಾಕಿ ಎಣ್ಣೆಲಿ ಫ್ರೈ ಮಾಡಿದ್ದಾದಮೇಲೆ
ನಾನು ಹೆಚ್ಕೊಂಡಂಥ 2 ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಮಸಾಲೆ ಹಾಕ್ಕೋತಾ ಇದ್ದೀನಿ. ಸೊ ಈ ಮಸಾಲೆಗೆ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ನಾನೊಂದು 2 ಸಣ್ಣ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಒಂದು 5 ಅಥವಾ 4 ಒಣಮೆಣಸಿನ್ಕಾಯಿ, ಮತ್ತು ಒಂದೂವರೆ ಸ್ಪೂನಷ್ಟು ತೆಂಗಿನಕಾಯಿ, ಮತ್ತು ಅರಿಶಿನ ಪುಡಿ ಇಷ್ಟನ್ನ ಹಾಕ್ಕೊಂಡು ಮಸಾಲೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇದನ್ನು ಹಾಕಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇಲ್ಲ ನೀವು ಬೇಕಾದರೆ ಇದನ್ನು ನೀವು ಫಸ್ಟೇನೆ ಇದನ್ನೆಲ್ಲನೂ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಇದನ್ನೆಲ್ಲ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ರುಬ್ಕೋಬಹುದು. ಅಥವಾ ಈ ಥರ ಬೇಕಾದರೂ ಎಣ್ಣೆಯಲ್ಲಿ ತರಕಾರಿ ಜೊತೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾನೊಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷ ಇದನ್ನು ನಾನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಈಗ ನಾವು ಎಷ್ಟು ರೈಸ್ ಹಾಕ್ತೀವಿ ನೋಡಿ ಅದಕ್ಕೆ ತಕ್ಕಂತೆ ನಾವು ನೀರನ್ನ ಹಾಕ್ಕೋಬೇಕು. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ತೀನಿ. ಹಾಗಾಗಿ ನಾನಿಲ್ಲಿ 3 ಕಪ್ ನೀರನ್ನು ಹಾಕಿ ಹಾಗೆ 1.5 ಗ್ಲಾಸ್ ಅಕ್ಕಿ ಕೂಡ ಹಾಕಿದ್ದೀನಿ. ಮತ್ತು ಈಗ ಕೊನೆಯದಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆಯಿತು. ಇದು ಒಂದು ವಿಷಲ್ ಬಂದರೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ವೆಜಿಟೇಬಲ್ ಪಲಾವು ರೆಡಿಯಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ರಾಯ್ತ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ ಇವತ್ತು ಬ್ಯುಸಿ ಇದ್ದಿದ್ದ ಕಾರಣ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ. ಹಾಗಾಗಿ ನಾನು ಇವತ್ತು ಮಾಡಿಕೊಂಡಿಲ್ಲ. ಸೊ ಎಲ್ಲ ಆಗಿ ಕುಕ್ಕರ್ ಇಟ್ಟಿದ್ದೀನಿ, ವಿಷಲ್ ಬರಬೇಕು. ಅಷ್ಟೊತ್ತಿಗೆ ನೋಡಿ ನನ್ನ ಕಿಚನ್ ಎಷ್ಟು ನೀಟಾಗಿದೆ ಅಂಥೇಳಿ. ಆಗಿಂದಾಗೆ ನಾವು ಕಿಚನ್ನ ಕ್ಲೀನ್ ಮಾಡ್ಕೊತಾ ಬಿಟ್ಟರೆ ನಮಗೆ ಮತ್ತೆ ಕೆಲಸ ಹೆವಿ ಅಂತ ಅನಿಸಲ್ಲ. ನಾವು ಎಲ್ಲನೂ ಮತ್ತೆ ಸಿಂಕಲ್ಲಿ ಪಾತ್ರೆಗಳನ್ನ ತುಂಬಿಬಿಟ್ಟು ಹಾಗೆ ಕಿಚನ್ನ ಬಿಟ್ಟು ಹೋದರೆ ನಮಗೆ ಸಂಜೆ ಬಂದಾಗ ತುಂಬಾ ಹೆವಿ ಕೆಲಸ ಅಂತ ಅನಿಸುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲನೂ ಬೆಳಿಗ್ಗೆನೇ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಿಚನ್ ಕ್ಲೀನ್ ಮಾಡಿದ್ದಾದಮೇಲೆ ನೋಡಿ ನನ್ನ ಹಸ್ಬೆಂಡೇ ಪೂಜೆ ಎಲ್ಲ ಮುಗಿಸಿದ್ರು. ಅವರೇನೇ ಇವತ್ತು ಮನೆಯಲ್ಲಿದ್ದರಲ್ಲ, ಹಾಗಾಗಿ ಅವರೇ ಫ್ರೆಶ್ ಅಪ್ ಆಗಿ ಸೊ ಅವರೇ ಎಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿ ಮುಗಿಸಿದ್ರು. ನಾನು ಇವಾಗ ಬಂದು ರೆಡಿ ಆಗ್ತಾ ಇದ್ದೀನಿ. ಸೊ ರೆಡಿ ಎಲ್ಲ ಆದ ನಂತರ ಆಮೇಲೆ ನಾನು ಕೂಡ ಪೂಜೆ ಮುಗಿಸಿ ಹೊರಡುವಂಥದ್ದಷ್ಟೇ. ನಾನು ರೆಡಿ ಆಗೋದ್ರೊಳಗಡೆ ವೆಜಿಟೇಬಲ್ ಪಲಾವ್ ಕೂಡ ವಿಷಲ್ಲೆಲ್ಲ ಬಂದು ಅದು ಕೂಡ ತಣ್ಣಗಾಗಿತ್ತು. ಈಗ ಅದನ್ನು ನೋಡಿ ಮಿಕ್ಸ್ ಎಲ್ಲ ಮಾಡಿ ಡಬ್ಬಿ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ, ರೆಸಿಪಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಸೊ ಇವಾಗ ನೋಡಿ ನಾನು ಕೂಡ ರೆಡಿ ಆಗಿದ್ದೀನಿ. ಈ ಥರ ನಾನು ಈ ಗ್ರೀನ್ ಕಲರ್ ಸ್ಯಾರಿನ ಹಾಕ್ಕೊಂಡು ಇವತ್ತು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದೆ ಸ್ಯಾರಿ ನನಗೆ ಕಮೆಂಟ್ ಮಾಡಿ. ಇದಾದಮೇಲೆ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನಾನು ಸಾಯಂಕಾಲ ಬಂದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಿರೋದು. ಸೊ ಈ ಹೂವು ನಿಮಗೆಲ್ಲ ಗೊತ್ತಿರುತ್ತೆ ಅಲ್ಲ, ಜಾಜಿ ಹೂವು. ನನ್ನ ನೈಬರಿಂಗ್ ಫ್ರೆಂಡ್ ಒಬ್ಬರು ಇದನ್ನು ನನಗೋಸ್ಕರ ಈ ಥರ ಕಟ್ಕೊಂಡು ಬಂದು ಕೊಟ್ಟಿದ್ದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು, ಘಮ ಘಮ ಅಂತಾಯಿತು. ಹಾಗೆ ಸುಮ್ಮನೆ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಂಡೆ. ಸೊ ಹಾಗೆ ಇವತ್ತು ನನ್ನ ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಸೊ ಆ ಖುಷಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಸಂಜೆ ಸ್ವಲ್ಪ ಸ್ಪೆಷಲಾಗಿಯೇ ನಾನು ಡಿನ್ನರ್ನ ಮಾಡ್ತಾಯಿದ್ದೆ. ಪಾಲಕ್ ಪನ್ನೀರ್ ಮಾಡಿ ಚಪಾತಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಚಪಾತಿ ನಾನು ನೈಟ್ ಟೈಮೇ ಮಾಡುವಂಥದ್ದು. ಸೊ ಈಗ ನೈಟ್ ಡಿನ್ನರ್ಗೆ ನಾನಿಲ್ಲಿ ಪಾಲಕ್ ಪನ್ನೀರ್ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪನ್ನೀರು ಫ್ರಿಜ್ಜಲ್ಲಿತ್ತಲ್ಲ ಸ್ವಲ್ಪ, ಹಾಗಾಗಿ ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇವಾಗ ಗ್ರೇವಿ ತುಂಬ ಈಸಿಯಾಗಿ ಮಾಡ್ಬೋದು ಪಾಲಕ್ ಪನ್ನೀರ್ನ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ಇಲ್ಲಿ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಪಾಲಕ್ ಸೊಪ್ಪನ್ನು ಬ್ಲಾಂಚ್ ಮಾಡಬೇಕಲ್ವ, ಅದಕ್ಕೋಸ್ಕರ. ಒಂದು 2 ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹಾಕಿದ್ದೀನಿ. ಬಿಸಿನೀರಲ್ಲಿ ಹಾಕಿ 1-2 ನಿಮಿಷ ಇದನ್ನು ಕುದಿಸ್ಬಿಟ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಗ್ರೇವಿದು ಗ್ರೀನ್ ಆಗೇನೆ ಇರುತ್ತೆ, ಅದಕ್ಕೋಸ್ಕರ. ಸೊ ಫಸ್ಟಿಗೆ ಪಾಲಕ್ ಪನ್ನೀರ್ ಮಾಡಲಿಕ್ಕೆ ನಾನು ಇಲ್ಲಿ ಬ್ಲಾಂಚ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ನ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ 4 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ
ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ 1.5 ಈರುಳ್ಳಿನ ರುಬ್ಬಕ್ಕೆ ಹಾಕೋತೀನಿ, ಮತ್ತು 2 ಸಣ್ಣ ಟೊಮೊಟೊ. ಇದೇನಿದೆಯಲ್ಲ ಈ ಅರ್ಧ ಈರುಳ್ಳಿನ ನಾನು ಹೆಚ್ಚು ಒಗ್ಗರಣೆ ಅಂತ ತಗೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕೋಬಿಡ್ತೀನಿ ಇವಾಗ. ಮತ್ತು ಒಂದು 10 ಗೋಡಂಬಿನ ಹಾಕೋತಾ ಇದ್ದೀನಿ ನಾನು. ಸೊ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ತುಂಬ ರಿಚ್ ಆಗಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು 10 ಗೋಡಂಬಿ. ಇದ್ರ ಜೊತೆಗೆ ಸ್ವಲ್ಪ ಬೇಕಿದ್ರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋಬಹುದು, ಅಥವಾ ಈರುಳ್ಳಿ ಫ್ರೈ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಏನೂ ಹಾಕ್ತಾ ಇಲ್ಲ, ಸಿಂಪಲ್ ಆಗಿರಲಿ, ಹೆವಿ ಮಸಾಲೆ ಬೇಡ ಅಂತ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇವಾಗ. ಸೊ ಗ್ರೇವಿಗೆ ಬೇಕಾಗಿರುವಂಥ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ನಾನು ಗ್ರೇವಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ತುಂಬ ಸಿಂಪಲ್, ತುಂಬ ಬೇಗನೆ ಆಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಫಸ್ಟು ನಾನು ಇಲ್ಲೊಂದು ಬಾಣಲಿಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಏನು ಪನ್ನೀರನ್ನ ನಾನು ನೀರಲ್ಲಿ ನೆನೆಸಿದ್ದೆ ಅಲ್ವಾ, ಆ ಪನ್ನೀರನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆವಾಗ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರು, ರಬ್ಬರ್ ಟೈಪ್ ಅನಿಸಲ್ಲ. ಹಾಗಾಗಿ ಪನ್ನೀರ್ ಜೊತೆಗೆ ಸ್ವಲ್ಪ ನಾನು ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ, ಸ್ವಲ್ಪ ಆವಾಗ ಪನ್ನೀರು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಫಸ್ಟಿಗೆ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು 1/4 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಹಾಕಿ 1-2 ನಿಮಿಷ ಹಾಗೆ ಸಿಂಪಲಾಗಿ ಅದನ್ನು ನಾವು ಟರ್ನ್ ಮಾಡಬೇಕು. ತುಂಬ ಜೋರಾಗೆಲ್ಲ ತಿರುಗಿಸಿದ್ರೆ ಪನ್ನೀರು ಒಡೆದೋಗ್ಬಿಡುತ್ತೆ. ಸಿಂಪಲ್ಲಾಗಿ ಅದನ್ನು ನೋಡಿ ಕಚ್ಕೊಳ್ಳುತ್ತೆ ಬಾಣಲಿ ಕೂಡ. ನಿಧಾನವಾಗಿ ಅದನ್ನು ಬಿಡಿಸ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ತುಂಬಾ ಸಾಫ್ಟಾಗಿರುತ್ತೆ, ತಿನ್ನುವಾಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿದ್ದು ಸ್ವಲ್ಪ ಫ್ರೈ ಮಾಡಿದ್ದಾಯಿತು. ಅದನ್ನು ಇವಾಗ ನಾನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ನಂತರ ಅದೇ ಎಣ್ಣೆಗೆ ನಾವೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅರ್ಧ ಈರುಳ್ಳಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಖಂಡಿತ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬಾ ಈಸಿ ಆ್ಯಂಡ್ ಕಡಿಮೆ ಮಸಾಲ ಹಾಕಿ ಬೇಗನೆ ಮಾಡ್ಕೊಬಹುದು. ನೋಡಿ, ಇವಾಗ ನಾನು ಕಟ್ ಮಾಡಿರುವಂಥ ಅರ್ಧ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾಗಿದ ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಹಾಕ್ಕೋಬೇಕಾಗುತ್ತೆ. ನಾವು ಪಾಲಕನ್ನ ನೀಟಾಗಿ ಥರ ಬ್ಲ್ಯಾಂಚ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನೋಡಿ ಗ್ರೀನ್ನೆಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ, ತುಂಬಾ ಗ್ರೀನ್ ಆಗಿರುತ್ತೆ. ಆಗಲೇ ಹೇಳ್ದಂಗೆ ಇದಕ್ಕೆ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ನಾವೇನು ಇವಾಗ ಈರುಳ್ಳಿ ಫ್ರೈ ಮಾಡಿದ್ವಿ ಅಲ್ವಾ, ಆ ಒಂದು ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಬಟ್ ಆ ಥರದ ಮಸಾಲೆ ಏನು ಬೇಡ, ಸಿಂಪಲ್ಲಾಗಿ ಮಾಡಬೇಕು ಅನ್ನೋದನ್ನ ನಾನು ಈ ಥರ ಮಾಡಿರೋದು ಇವತ್ತು. ಇವಾಗ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ನಾನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಸಿಡಿಯುತ್ತೆ, ಅದು ಗಟ್ಟಿ ಇರುತ್ತಲ್ವ ಗ್ರೇವಿ. ಹಾಗಾಗಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನ ಕೂಡ ನಾನು ತೊಳೆದು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ನೀಟಾಗಿ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಅದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಂಥ ಆ ಒಂದು ಪನ್ನೀರನ್ನ ಹಾಕ್ಕೋಬೇಕು. ಪನ್ನೀರನ್ನ ಹಾಕಿಬಿಟ್ಟು ರುಚಿಗೆ ಇನ್ನೆಷ್ಟು ಬೇಕು ನೋಡಿ ಉಪ್ಪು ಅದನ್ನು ನೋಡಿಕೊಂಡು ಉಪ್ಪು ಹಾಕಿಬಿಟ್ರೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀಟಾಗಿ ಒಂದು ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ. ನಾನು ತುಂಬ ಸಲ ಹೇಳ್ತಾ ಇದ್ದೀನಿ, ಖಂಡಿತ ಒಂದು ಸಲ ಟ್ರೈ ಮಾಡಿ ನೀವು. ನೋಡಿ, ಇವಾಗ ಗ್ರೇವಿಗೆ ಉಪ್ಪೆಲ್ಲ ಹಾಕಿ ಸ್ವಲ್ಪ ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ಟು ನಾನು ಚಪಾತಿ ಕೂಡ ಲಟ್ಟಿಸ್ಕೋತಾ ಇದ್ದೀನಿ. ಆಗಲೇ ಟೈಮ್ ಆಗಿತ್ತು, ಇನ್ನೇನು ಊಟ ಟೈಮ್ ಆಗಿಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಚಪಾತಿ ಕೂಡ ಲಟ್ಸರ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಡಿನ್ನರ್ ಮಾಡ್ಕೊಂಬಿಡ್ಬಹುದು ಅಂತೇಳಿ ನಾನು ಚಪಾತಿ ಕೂಡ ಲಟ್ಸ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬರಬೇಕಿತ್ತು, ಅವ್ರಿಗೆ ಇವತ್ತಿಂದ ಸೆಕೆಂಡ್ ಶಿಫ್ಟ್ ಶುರುವಾಗುತ್ತೆ. ನೆನ್ನೆಗೆ ನೈಟ್ ಶಿಫ್ಟ್ ಮುಗಿದಿತ್ತು. ಸೊ ಇವತ್ತು ಸೆಕೆಂಡ್ ಶಿಫ್ಟ್ ಇತ್ತು. ಹಾಗಾಗಿ ಅವರು ಒಂದು 7:30, 8 o'clock ಎಲ್ಲ ಬರ್ತಾರೆ. ಅಷ್ಟೊತ್ತಿಗೆ ಚಪಾತಿ ಎಲ್ಲ ಲಟ್ಸಿಟ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಹಾಕ್ಕೊಡ್ಬಹುದಲ್ವ, ಹಾಗಾಗಿ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಮತ್ತು ತುಂಬ ಜನ ನನ್ನ ಕಿಚನ್ ಮೇಕೋವರ್ ವಿಡಿಯೋ ನೋಡಿ ಎಲ್ಲ ಕೇಳ್ತಾ ಇದ್ದಿದ್ರಿ, ಆ ಒಂದು ಏನು ನಾನು ಶೆಲ್ಫಿಗೆ ಹಾಕಿರುವಂಥ ಏನೋ ಸ್ಟಿಕ್ಕರ್ ಇದೆಯಲ್ಲ ಅದು ಏನು ಹಾಳಾಗ್ತಾ ಇಲ್ವಾ, ಅಥವಾ ಗ್ಯಾಸ್ ಹೀಟ್ ತಾಗಿ ಅದು ಏನು ಕೂಡ ಬಿಸಿ ಆಗ್ತಾ ಇಲ್ವಾ, ಅದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೋದಾ, ಕ್ಲೀನ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಿ. ನೋಡಿ, ಇವತ್ತು ಇನ್ನೂ ಕೂಡ ಚೆನ್ನಾಗಿದೆ ನನ್ನ ಒಂದು ಆ ಸ್ಟಿಕ್ಕರ್, ಏನೂ ಆಗಿಲ್ಲ. ಅಂದರೆ ಗ್ಯಾಸ್ ಹೀಟ್ ಅಲ್ಲಿವರೆಗೂ ಏನು ತಗಲೋದಿಲ್ಲ ಅದು. ಆ್ಯಂಡ್ ಹಾಲೆಲ್ಲ ಉಕ್ಕಿದ್ರೆ ಕೂಡ ನಾವು ಅದನ್ನು ಒರೆಸ್ಕೊಂಡು ಬಿಟ್ಟರೆ ಏನಾಗಲ್ಲ, ಕ್ಲೀನಾಗಿರುತ್ತೆ. ನೀರೆಲ್ಲ ಬಿದ್ದರೂ ಕೂಡ ಏನು ಆಗಲ್ಲ. ಅದು ವಾಟರ್ ಪ್ರೂಫ್ ಇರುವಂಥ ಸ್ಟಿಕ್ಕರ್, ಅದು ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಹಾಗೆ ಕೆಲವು ಸ್ಟಿಕ್ಕರ್ಗಳ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ನಾನು ವಾಲ್ ಹ್ಯಾಂಗಿಂಗ್ ಏನು ಹಾಕಿದ್ನಲ್ಲ ಅದ್ರ ಬಗ್ಗೆ ಕೂಡ ಕೇಳ್ತಾ ಇದ್ರಿ ನೀವು. ಅದು ಏನು ಈ ಗ್ರಿಪ್ ಆಗಿದೆಯಾ,
ತುಂಬ ಭಾರ ತಡೆಯುತ್ತಾ ಎಲ್ಲ ಬಿಚ್ಚೋಗ್ಬಿಡುತ್ತೆ, ಅದು ಅಂಟೆಲ್ಲ ಹೋಗ್ಬಿಡುತ್ತೆ ಅಂಥೇಳಿ ನಾನು ನಿಮಗೆ ನನ್ನ ಸಿಂಕ್ ಹತ್ರ ಹಾಕಿದ್ನಲ್ಲ ಒಂದು ಸ್ಟ್ಯಾಂಡ್ ಪ್ಲಾಸ್ಟಿಕ್ದು, ಅದರದ್ದು ಸ್ಟಿಕ್ಕರ್ ಏನಿದೆ ಅದ್ರದ್ದು ಸ್ವಲ್ಪ ಗಮ್ಮು ಕಡಿಮೆ ಆಗಿ ಅದು ಬಿಟ್ಟೋಗ್ತಾ ಇದೆ. ಅದನ್ನು ಬಿಟ್ಟರೆ ನಾನು ಗ್ರಾಸ್ ಮ್ಯಾಟ್ ಹಾಕಿರುವಂಥ ಡಬಲ್ ಸೈಡ್ ಗಮ್ ಟೇಪ್ ಇರಬಹುದು, ಅಥವಾ ನಾನು ಬೇರೆದನ್ನೆಲ್ಲ ಹ್ಯಾಂಗ್ ಮಾಡಿರೋದು ತುಂಬಾ ಚೆನ್ನಾಗಿದೆ, ಅದು ಗಟ್ಟಿಯಾಗೇ ಇದೆ. ಸೊ ನೋಡಿ, ಇವಾಗ ಫೈನಲ್ ಆಗಿ ಏನು ಪಾಲಕ್ ಪನ್ನೀರ್ ಕೂಡ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ. ನೋಡ್ತಾ ಇದ್ದೀರಲ್ವ ಎಷ್ಟು ಒಂಥರ ಅದು ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಅಂಥೇಳಿ. ಥಿಕ್ನೆಸ್ಸು ಕೂಡ ಅಷ್ಟೇ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಚಪಾತಿ ಎಲ್ಲ ತಿನ್ನೋದಕ್ಕೆ. ಬೇಕಾದ್ರೆ ನೀವು ಇನ್ನು ಸ್ವಲ್ಪ ಗಟ್ಟಿ ಬೇಕಾದರೆ ಇನ್ನು ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೋಬಹುದು. ಸೊ ಫೈನಲಿ ಇವತ್ತಿನ ಡಿನ್ನರ್ ಕೂಡ ರೆಡಿ ಆಯಿತು. ಸ್ವಲ್ಪ ಬಟರ್ ಹಾಕಿ ಇವತ್ತು ಚಪಾತಿನ ಮಾಡಿದ್ದೆ ನಾನು. ಚಪಾತಿ ಮತ್ತು ಪಾಲಕ್ ಪನ್ನೀರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ಇವತ್ತು ಸರ್ಪ್ರೈಸಾಗಿ ನನ್ನ ಹಸ್ಬೆಂಡ್ ನನಗೋಸ್ಕರ ಈ ಕೇಕನ್ನು ತರಿಸಿದ್ರು. ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಇವತ್ತಿಗೆ 2000 ಸಬ್ಸ್ಕ್ರೈಬರ್ ಏನು ರೀಚ್ ಆಗಿತ್ತು, 2K ಸಬ್ಸ್ಕ್ರೈಬರ್. ಅದರದ್ದೊಂದು ಖುಷಿಗೋಸ್ಕರ ನನ್ನ ಹಸ್ಬೆಂಡು ಪುಟಾಣಿ ಕೇಕನ್ನು ನನಗೋಸ್ಕರ ತೊಗೊಂಬಂದಿದ್ದು. ನನಗೆ ಗೊತ್ತಿರಲಿಲ್ಲ ಸರ್ಪ್ರೈಸ್ ತಂದಿದ್ದು. ತುಂಬ ಖುಷಿ ಆಯಿತು. ಅಂದರೆ ಆಗಲೇ ಟೈಮ್ ಆಗಿತ್ತು, ಹಾಗಾಗಿ ಇನ್ನು ಸುಮ್ಮನೆ ಜಾಸ್ತಿ ದೊಡ್ಡ ಕೇಕೆಲ್ಲ ತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಖಾಲಿ ಆಗೋಲ್ಲ ಅಂಥೇಳಿ ಪುಟಾಣಿ ಕೇಕನ್ನೇ ತೊಗೊಂಡು ಬಂದಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನಿಜವಾಗ್ಲೂ. ನನ್ನ ಈ ಖುಷಿಗೆ ಕಾರಣ ನೀವೆಲ್ಲರೂ. ಈ ಸರ್ಪ್ರೈಸು ಅಥವಾ ಈ ಸೆಲೆಬ್ರೇಷನ್ ಏನಿದೆ ಅದೆಲ್ಲ ಕೂಡ ನಿಮಗೋಸ್ಕರ, ನಿಮ್ಮಿಂದಾನೇ ಇದೆಲ್ಲ ಆಗಿರೋವಂಥದ್ದು. ನನಗಂತೂ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅದನ್ನು ನನಗೆ ಮಾತಲ್ಲಿ ಹೇಳೋಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನನ್ನ ಚಾನಲ್ಲು ಇಷ್ಟು ಮಟ್ಟಕ್ಕೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ನನ್ನ ಖುಷಿಗೆ, ಈ ನನ್ನ ಸಂಭ್ರಮಕ್ಕೆ, ಸಡಗರಕ್ಕೆ ಎಲ್ಲದಕ್ಕೂ ಕಾರಣ ನೀವೇ. ನಿಮಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಸೊ ನಿಮ್ಮ ಈ ಪ್ರೀತಿ, ಸಹಕಾರ ಅದು ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಸೊ ನೀವೇನು ನನ್ನ ಚಾನಲಲ್ಲಿ ನೀವು ಅದನ್ನು ನೋಡಿ ನಮ್ಮನ್ನು ಇಷ್ಟಪಟ್ಟು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸೊ ಹೀಗೆ ನಮ್ಮನ್ನು ಮುಂದೆ ಕೂಡ ನೀವು ಸಪೋರ್ಟ್ ಮಾಡಿ. ನಿಮ್ಮ ಈ ಒಂದು ಸಹಕಾರ ನನಗೆ ತುಂಬಾ ಮುಖ್ಯ ಆಗುತ್ತೆ. ನೋಡ್ತಾ ಇದ್ದೀರಾ ನಾನು ಎಷ್ಟು ಖುಷಿಯಾಗಿ ಅದನ್ನು ಕೇಕನ್ನು ಕಟ್ ಮಾಡ್ತಿದ್ದೀನಿ ಅಂಥೇಳಿ. ಸೊ ನನ್ನ ಖುಷಿನ ಈ ಒಂದು ಖುಷಿನ ನನಗೆ ಕೊಟ್ಟಿರೋದೇ ನೀವು. ನಿಮಗೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇವತ್ತು 2000 ಸಬ್ಸ್ಕ್ರೈಬರ್ ನಾನು ಖುಷಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಹೀಗೆ 3000, 4000. ಸೊ ಹೀಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಗಳು ನೀವು ನನ್ನ ಕುಟುಂಬಕ್ಕೆ ನೀವು ಸೇರಬೇಕು, ನನ್ನ ಕುಟುಂಬ ದೊಡ್ಡದಾಗಬೇಕು ಅನ್ನೋದೇ ನನ್ನ ಒಂದು ಮಹದಾಸೆ. ಹಾಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ, ನಿಮಗೆ ನನ್ನ ಚಾನಲಲ್ಲಿ ಯಾವ ಥರದ ವಿಡಿಯೋಗಳನ್ನ ನೋಡೋದಕ್ಕೆ ಇಷ್ಟ ಆಗುತ್ತೆ, ಯಾವ ಥರ ವೀಡಿಯೋಸ್ ಬೇಕು ಅಂತ ನಿಮಗೆ ಇದೆ, ಅದನ್ನು ದಯವಿಟ್ಟು ಕಮೆಂಟಲ್ಲಿ ನಂಗೆ ತಿಳಿಸಿ. ನಿಮಗೇನಾದರೂ ಹೇರ್ ಕೇರು ಅಥವಾ ಸ್ಕಿನ್ ಕೇರ್ ಬೇಕಾ ವೀಡಿಯೋಸು, ಅಥವಾ ಅನ್ಬಾಕ್ಸಿಂಗ್ ವೀಡಿಯೋಸ್ ಬೇಕಾ, ಅಥವಾ ನನ್ನ ಡೈಲಿ ವ್ಲಾಗ್ಸ್ ಬೇಕಾ, ಅಥವಾ ರೆಸಿಪೀಸ್ ಬೇಕಾ, ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಹಾಗೆ ನಾನೊಂದು ಪೋಲನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲೂ ಕೂಡ ವೋಟ್ ಮಾಡಿ ನಿಮ್ಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ಹೇಳಿ. ಸೊ ನೋಡಿ, ಇದಾಗಿತ್ತು ನನ್ನ ಇವತ್ತಿನ ಒಂದು ಸೆಲೆಬ್ರೇಷನ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಿಮಗೋಸ್ಕರ ಕೂಡ ಈ ಕೇಕು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.